ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇರೋದು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್. ಈಗ ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಅದೇನು ಅಂತ ನೋಡೋಣ. ನಾವು ಭಾಷೆಯನ್ನು ಬಳಸೋ ಸಂದರ್ಭದಲ್ಲಿ ಮಾತನಾಡಬೇಕಾದ್ರೆ, ಬರೀಬೇಕಾದ್ರೆ ಕೆಲವು ವಿಶಿಷ್ಟ ಪದಗಳನ್ನು ಉಪಯೋಗ ಮಾಡ್ತೀವಿ. ಒಂದು ಮಾತಿನ ಉದ್ವೇಗದಲ್ಲಿ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ವಿಶೇಷ ರೀತಿಯಾಗಿರ್ತಕ್ಕಂಥ, ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಉಪಯೋಗ ಮಾಡ್ತೀವಿ. ಅದರಿಂದ ಆ ಭಾಷೆಯ ಸೊಬಗು ಇನ್ನಷ್ಟು ಹೆಚ್ಚಾಗುತ್ತೆ. ಅಂಥವು ಪದಗಳಲ್ಲಿ ಹಲವು ವಿಧಗಳು. ಅದರಲ್ಲಿ ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ ಮತ್ತು ನುಡಿಗಟ್ಟುಗಳು. ಅಡುಗೆಗೆ ಉಪ್ಪು, ಖಾರ, ಮಸಾಲೆ, ಹುಳಿ ಸರಿಯಾಗಿದ್ದಾಗ ಮಾತ್ರ ಅದು ರುಚಿಯಾಗಿ ಹೆಂಗಿರುತ್ತೋ ಹಾಗೆ ಭಾಷೆಗೆ, ಸಾಹಿತ್ಯಕ್ಕೂ ಕೂಡ ಇವು ದ್ವಿರುಕ್ತಿ, ಜೋಡು ನುಡಿ, ನುಡಿಗಟ್ಟು, ವಿಶೇಷ ಪದಗಳನ್ನು ಬಳಸೋದ್ರಿಂದ ಅದು ಇನ್ನಿಷ್ಟು ಸೊಗಸಾಗುತ್ತೆ. ನಾವು ಮಾತಿನಲ್ಲಿ ಉಪಯೋಗ ಮಾಡ್ತೀವಿ, ಸಾಹಿತ್ಯ ಬರವಣಿಗೆಯಲ್ಲೂ ಕೂಡ ಉಪಯೋಗ ಮಾಡಬೇಕು. ಅಂತಹ ಪದಗಳಲ್ಲಿ ಜೋಡು ನುಡಿ ಕೂಡ ಒಂದು. ಬನ್ನಿ, ಜೋಡು ನುಡಿ ಅಂದರೆ ಏನು, ಅದರ ಪ್ರಕಾರಗಳು ಯಾವುವು, ಉದಾಹರಣೆ ಎಲ್ಲವನ್ನು ತಿಳಿಯೋಣ. ದ್ವಿರುಕ್ತಿಯಂತೆಯೇ ಬೇರೊಂದು ಬಗೆಯ ಶಬ್ದಗಳನ್ನು ಭಾಷೆಯಲ್ಲಿ ಪ್ರಯೋಗಿಸಲಾಗುತ್ತದೆ. ಭಾಷೆಗಳಲ್ಲಿ ಕೇವಲ ದ್ವಿರುಕ್ತಿಗಳನ್ನಷ್ಟೇ ಬಳಸೋದಿಲ್ಲ, ಬೇರೆ ಬಗೆಯ ಶಬ್ದಗಳನ್ನು ಕೂಡ ಬಳಸಲಾಗುತ್ತದೆ. ದ್ವಿರುಕ್ತಿ ಅಂದರೆ ಏನು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಬನ್ನಿ ಬನ್ನಿ, ನಡೆ ನಡೆ, ನಿಲ್ಲು ನಿಲ್ಲು, ಹೊಚ್ಚ ಹೊಸದು, ತುತ್ತ ತುದಿ, ಇವೆಲ್ಲ ದ್ವಿರುಕ್ತಿಗಳು. ಹೀಗೆ ದ್ವಿರುಕ್ತಿಗಳಂತೆಯೇ ಬೇರೊಂದು ಬಗೆಯ ಶಬ್ದಗಳನ್ನು ಭಾಷೆಯಲ್ಲಿ ಉಪಯೋಗ ಮಾಡಲಾಗುತ್ತೆ. ಅವುಗಳನ್ನು ಜೋಡು ನುಡಿಗಳಂತ ಕರೀತಾರೆ. ಅರ್ಥವಿರುವ ಪದದೊಂದಿಗೆ ಸಮಾನಾರ್ಥಕ, ವಿರುದ್ಧಾರ್ಥಕ ಪದಗಳನ್ನು ಜೋಡಿಸಿ ಬಳಸುವುದುಂಟು. ಅಂದರೆ ಒಂದು ಪದಕ್ಕೆ ಅದೇ ಅರ್ಥ ಕೊಡುವಂತಹ ಇನ್ನೊಂದು ಪದವನ್ನು ಬಳಸ್ತಾರೆ, ಮತ್ತು ಅದಕ್ಕೆ ಆ ಪದಕ್ಕೆ ವಿರುದ್ಧವಾಗಿರುವ ಅರ್ಥ ಕೊಡುವಂತಹ ಪದವನ್ನು ಕೂಡ ಬಳಸಲಾಗುತ್ತೆ. ಇವುಗಳನ್ನೇ ಜೋಡು ನುಡಿ ಎಂದು ಕರೆಯಲಾಗುತ್ತದೆ. ಪ್ರಾಸಕ್ಕಾಗಿ ಭಾಷೆಯ ಸೊಗಸನ್ನು ಹೆಚ್ಚಿಸಲು ಇದನ್ನು ಬಳಸಿದಂತೆ ತೋರುತ್ತದೆ. ಈ ಜೋಡು ನುಡಿಗಳು ಅಂತ್ಯಪ್ರಾಸವನ್ನು ಹೊಂದಿರ್ತವೆ. ಈ ಪ್ರಾಸದಿಂದ ಇಲ್ಲಿ ಭಾಷೆಯ ಸೊಗಸನ್ನು ಹೆಚ್ಚಿಸೋದಕ್ಕೋಸ್ಕರವಾಗಿ ಇದನ್ನು ಬಳಸಲಾಗುತ್ತೆ. ಜೋಡು ನುಡಿ ಹೆಸರೇ ಸೂಚಿಸುವಂತೆ, ಜೋಡು ಅಂತಂದ್ರೆ ಏನು, ಒಂದು ಪದಕ್ಕೆ ಇನ್ನೊಂದು ಪದ ಜೊತೆ ಅಂತ. ಜೋಡು ಅಂದರೆ ಜೊತೆ ಅಂತ. ಒಂದೇ ಇದ್ದರೆ ಅದನ್ನು ಜೋಡು ಅಂತ ಕರೆಯೋದಿಲ್ಲ, ಅದ್ರ ಜೊತೆಗೆ ಇನ್ನೊಂದು ಇದ್ದಾಗ ಮಾತ್ರ ಅದನ್ನು ಜೋಡು ಅಂತ ಕರೆಯಲಾಗುತ್ತೆ. ಅರ್ಥದ ತಿಳುವಳಿಕೆಯ ದೃಷ್ಟಿಯಿಂದ ಸಮಾನಾರ್ಥಕ ಜೋಡು ನುಡಿ, ಪೂರಕಾರ್ಥಕ ಜೋಡು ನುಡಿ, ವಿರುದ್ಧಾರ್ಥಕ ಜೋಡು ನುಡಿ ಮತ್ತು ಅಸ್ಪಷ್ಟವಾದ ಜೋಡು ನುಡಿಗಳೆಂದು ವಿಭಜಿಸಬಹುದು. ಜೋಡು ನುಡಿ ಪ್ರಕಾರಗಳು. ಸಮಾನಾರ್ಥಕ ಜೋಡು ನುಡಿ. ಸಮಾನಾರ್ಥಕ ಅಂದರೆ ಹೆಸರೇ ಸೂಚಿಸುವ ಹಾಗೆ ಸಮಾನ ಅರ್ಥ ಕೊಡುವಂತಹ, ಅಂದರೆ ಒಂದು ಪದ ಇತ್ತು ಅಂತಂದರೆ, ಒಂದು ವರ್ಡ್ ಇತ್ತು ಅಂದರೆ ಅದಕ್ಕೆ ಅರ್ಥ ಕೊಡುವಂತಹ ಇನ್ನೊಂದು ಪದ, ಅದನ್ನು ಏನಂತ ಹೇಳ್ತಾ ಇದ್ದೀವಿ ನಾವು, ಸಮಾನಾರ್ಥಕ ಜೋಡು ನುಡಿ ಅಂತ ಕರಿತಾ ಇದ್ದೀವಿ. ಇಲ್ಲಿ ಎರಡೂ ಪದಗಳ ಅರ್ಥ ಒಂದೇ ಆಗಿರುತ್ತೆ. ಉದಾಹರಣೆ ನೋಡೋಣ. ಅವಳಿ ಜವಳಿ. ಅವಳಿ ಜವಳಿ. ಅವಳಿ ಅಂದ್ರೂ ಒಂದೇ ಅರ್ಥ ಕೊಡುತ್ತೆ, ಜವಳಿ ಅಂದ್ರೂ ಕೂಡ ಒಂದೇ ಅರ್ಥ ಕೊಡುತ್ತೆ. ಅಂದ ಚಂದ. ಅಂದ ಅಂದ್ರೂ ಒಂದೇ, ಚಂದ ಅಂದ್ರೂ ಕೂಡ ಒಂದೇ ಅರ್ಥ, ಬೇರೆ ಬೇರೆ ಅರ್ಥ ಕೊಡಲ್ಲ. ಎಡರು ತೊಡರು, ಉಡುಗೆ ತೊಡುಗೆ, ಕಪ್ಪ ಕಾಣಿಕೆ, ಗೆಡ್ಡೆ ಗಣಸು, ತಳ ಬುಡ, ಇವೆಲ್ಲವುಗಳು ಸಮಾನ ಅರ್ಥ ಕೊಡ್ತಕ್ಕಂಥವುಗಳು. ಸಮಾನ ಅರ್ಥ ಕೊಟ್ಟರೂ ಕೂಡ ಅಲ್ಲಿ ಒಂದು ಭಾಷೆಯ ಸೊಬಗನ್ನು ಹೆಚ್ಚಿಸೋದಕ್ಕೋಸ್ಕರವಾಗಿ ಇದನ್ನು ಏನು ಮಾಡಲಾಗುತ್ತೆ, ಬಳಸಲಾಗುತ್ತೆ. ಇನ್ನೊಂದು ಪೂರಕಾರ್ಥಕ ಜೋಡು ನುಡಿ. ಪೂರಕಾರ್ಥಕ ಅಂತಂದರೆ ಏನಿಲ್ಲಿ ಒಂದನ್ನೊಂದು ಹೊಂದಿಕೊಳ್ತಕ್ಕಂಥದ್ದು, ಇಲ್ಲ ಪೂರ್ಣಗೊಳಿಸುವಂಥದ್ದು, ಇಲ್ಲ ಸಹಾಯ ಮಾಡುವಂತಹ ಒಂದು ಜೋಡು ನುಡಿಗಳು, ಪದಗಳು. ಒಂದಕ್ಕೊಂದು ಸಹಾಯ ಮಾಡ್ತಕ್ಕಂಥ, ಒಂದನ್ನು ಇನ್ನೊಂದು ಪೂರ್ಣಗೊಳಿಸ್ತಕ್ಕಂತಹ ಜೋಡು ನುಡಿಗಳನ್ನು ಏನಂತ ಕರೆಯಲಾಗುತ್ತೆ, ಪೂರಕಾರ್ಥಕ ಜೋಡು ನುಡಿ. ಅಕ್ಕಪಕ್ಕ ಇವು ಸಮಾನ ಅರ್ಥ ಕೊಡಲ್ಲ, ಬೇರೆ ಬೇರೆ ಅರ್ಥ ಕೊಡ್ತಾ ಇರುತ್ತೆ. ಅಚ್ಚು ಮೆಚ್ಚು, ಆಚಾರ ವಿಚಾರ, ಆಸ್ತಿ ಅಂತಸ್ತು, ಓದು ಬರೆಹ, ಕನಸು ಮನಸ್ಸು, ಕಾಡು ಮೇಡು, ಇವು ಸಾಮಾನ್ಯವಾಗಿ ಪ್ರಾಸಗಳನ್ನು ಹೊಂದಿರುವಂತಹ ಪದಗಳೇ ಆಗಿದ್ದವು. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಪ್ರಕಾರ ಯಾವುದಂದರೆ ವಿರುದ್ಧಾರ್ಥಕ ಜೋಡು ನುಡಿ.
ವಿರುದ್ಧಾರ್ಥಕ ಜೋಡು ನುಡಿ ಅಂದರೆ ಜೋಡು ನುಡಿಯಲ್ಲಿ ಎರಡು ಪದಗಳಿರುತ್ತಲ್ಲ, ಒಂದು ಪದದ ಅರ್ಥ ಇನ್ನೊಂದು ಪದದ ಅರ್ಥ ಎರಡು ವಿರುದ್ಧವಾಗಿರುತ್ತೆ. ಅದನ್ನು ಏನಂತ ಕರೀಲಾಗುತ್ತೆ? ವಿರುದ್ಧಾರ್ಥಕ ಜೋಡು ನುಡಿ. ಕಾಡು ನಾಡು, ಆದಿ ಅಂತ್ಯ, ಕನಸು ನನಸು, ನೋವು ನಲಿವು, ಬೇವು ಬೆಲ್ಲ, ಪಂಡಿತ ಪಾಮರ, ಬೆಳಗು ಬೈಗು, ಇವೆಲ್ಲವುಗಳೇನು ವಿರುದ್ಧ ಅರ್ಥ ಕೊಡುವ ಜೋಡು ನುಡಿಗಳು ಆಗಿದ್ದವು. ಇನ್ನೊಂದು ಪ್ರಕಾರ ವಿಶಿಷ್ಟ ಜೋಡು ನುಡಿ. ವಿಶಿಷ್ಟ ಜೋಡು ನುಡಿ ಅಂತಂದರೆ ಏನಿಲ್ಲಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇರಲ್ಲ, ಅರ್ಥರಹಿತ ಜೋಡು ನುಡಿ ಆಗಿರುತ್ತೆ. ಆದರೆ ಪ್ರಾಸಕ್ಕನುಗುಣವಾಗಿ ಒಂದು ಪದನ ಇನ್ನೊಂದು ಪದನ ಎರಡನ್ನೂ ಹೊಂದಿಕೆ ಮಾಡಲಾಗಿರುತ್ತೆ, ಜೋಡ್ ಮಾಡಲಾಗಿರುತ್ತೆ ಅಷ್ಟೇ. ಆದರೆ ಅವುಗಳಿಗೆ ಅರ್ಥ ಇರಲ್ಲ. ಸಮಾನಾರ್ಥಕ, ಪೂರಕಾರ್ಥಕ, ವಿರುದ್ಧಾರ್ಥಕ, ಈ ಜೋಡು ನುಡಿಗಳಿಗೆಲ್ಲ ಏನಿರುತ್ತೆ? ಅರ್ಥ ಇರುತ್ತೆ. ಆ ಪದಗಳು ಅರ್ಥಪೂರ್ಣ ಪದಗಳಾಗಿರುತ್ತವೆ. ಇದಕ್ಕೇನೋ ಅರ್ಥ ಇರಲ್ಲ. ಅರೆ ಬರೆ, ಅಡ್ರ ಬಡ್ರ, ಅಡ್ಡ ದಿಡ್ಡಿ, ಕೂಲಿ ನಾಲಿ, ಹುಳು ಹುಪ್ಪಟೆ. ನೋಡಿ ಇಲ್ಲಿ ಅರೆ ಅಂತಂದಕ್ಕೆ ಅರ್ಥ ಇದೆ, ಬರೆ ಅನ್ನೋದಕ್ಕೇನಿಲ್ಲಿ ಅರ್ಥ ಇಲ್ಲ. ಇಲ್ಲಿ ಅಡ್ರ ಬಡ್ರ, ಬಡ್ರ ಅನ್ನೋದಕ್ಕೆ ಅರ್ಥ ಇಲ್ಲ, ಅಡ್ಡ ದಿಡ್ಡಿ ಅನ್ನೋದಕ್ಕೆ ಅರ್ಥ ಇಲ್ಲ, ಕೂಲಿ ಅನ್ನೋದಕ್ಕೆ ಅರ್ಥ ಇದೆ, ನಾಲಿ ಅನ್ನೋದಕ್ಕಿಲ್ಲ, ಹುಳು ಅನ್ನೋದಕ್ಕಿದೆ, ಹುಪ್ಪಟೆ ಅನ್ನೋದಕ್ಕೆ ಅರ್ಥ ಇಲ್ಲ. ಇವು ಜೋಡು ನುಡಿಯ ವಿಧಗಳು ಇಲ್ಲ ಪ್ರಕಾರಗಳು. ನುಡಿಗಟ್ಟು ಇಲ್ಲ ಪಡೆನುಡಿ, ಇವನು ಕೂಡ ವಿಶೇಷ ಪದಗಳೇ. ಇವುಗಳನ್ನು ಕೂಡ ನಾವು ಸಾಹಿತ್ಯದಲ್ಲಿ ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇದ್ದೀವಿ. ನುಡಿಗಟ್ಟು ಅಂದರೆ ಏನು ಅನ್ನೋದನ್ನು ಉದಾಹರಣೆಯೊಂದಿಗೆ ತಿಳಿಯೋಣ ಬನ್ನಿ. ನುಡಿಗಟ್ಟು ಅಥವಾ ಪಡೆನುಡಿ. ವಿಶೇಷಾರ್ಥ ನೀಡುವ ಪದ ಪುಂಜವನ್ನು ಪಡೆನುಡಿ ಅಥವಾ ನುಡಿಗಟ್ಟು ಎಂದು ಕರೆಯಲಾಗುತ್ತದೆ. ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಸೂಚ್ಯಾರ್ಥ, ಭಾವಾರ್ಥ ಇಲ್ಲವೇ ಒಳ ಅರ್ಥ ಪ್ರಧಾನವಾಗಿರುತ್ತದೆ. ನುಡಿಗಟ್ಟುಗಳ ಬಳಕೆಯಿಂದ ಭಾಷೆಯ ಬಂಧ ಮತ್ತು ಸೊಬಗು ಹೆಚ್ಚುತ್ತದೆ. ನುಡಿಕಟ್ಟು, ನುಡಿಗಟ್ಟು ಹೆಸರೇ ಸೂಚಿಸುವ ಹಾಗೆ ನುಡಿ ಅಂತಂದರೆ ಏನು? ಪದ, ಶಬ್ದ. ಗಟ್ಟು ಅಥವಾ ಕಟ್ಟು, ಅದನ್ನು ಬಿಡಿಸಿದಾಗ ಕಟ್ಟು ಅಂತ ಆಗುತ್ತೆ, ಸೇರಿಸಿದಾಗ ಗಟ್ಟು ಅಂತ ಆಗುತ್ತೆ. ಹೌದಾ? ಇದು ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದಾಗ ಆಗ್ತಕ್ಕಂತಹ ಆದೇಶ ಸಂಧಿ. ಕಟ್ಟು ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಇತ್ತು ಅಂದರೆ ಅದನ್ನು ಕಟ್ಟು, ಬಂಡಲ್ ಅಂತ ಹೇಳ್ತೀವಲ್ಲ, ಅದನ್ನೇ ಕನ್ನಡದಲ್ಲಿ ಕಟ್ಟು ಅಂತ ಕರೀಲಾಗುತ್ತೆ. ಇಲ್ಲಿ ಎರಡು ಬೇರೆ ಬೇರೆ ಅರ್ಥ ಕೊಡುವ ಪದಗಳು ಸೇರಿ ಒಂದು ವಿಶೇಷಾರ್ಥ ನೀಡುವಂತಹ ಒಂದು ಪದ ಆಗುತ್ತೆ. ಅದನ್ನೇ ಏನಂತ ಕರೀಲಾಗುತ್ತೆ? ನುಡಿಗಟ್ಟು ಅಥವಾ ಪಡೆ ನುಡಿ ಅಂತ ಕರೀಲಾಗುತ್ತೆ. ಇಲ್ಲಿ ಬಾಹ್ಯ ಅರ್ಥಕ್ಕಿಂತ ಒಳ ಅರ್ಥ ಪ್ರಧಾನವಾಗಿರುತ್ತೆ. ಇಲ್ಲಿ ಮೇಲ್ನೋಟಕ್ಕೆ ಕಾಣುವ ಅರ್ಥನೇ ಬೇರೆ, ಒಳ ಅರ್ಥನೇ ಬೇರೆಯಾಗಿರುತ್ತೆ. ಆದರೆ ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥ ಅದು ನುಡಿಗಟ್ಟಿನಲ್ಲಿ ಅರ್ಥ ಅಲ್ಲ, ಒಳ ಅರ್ಥನೇ ಬೇರೆಯಾಗಿರುತ್ತೆ. ಉದಾಹರಣೆಗಳನ್ನು ತಿಳಿಯೋಣ. ನುಡಿಗಟ್ಟು: ಕತ್ತಿ ಮಸೆ, ದ್ವೇಷ ಸಾಧಿಸು. ಕತ್ತಿ ಮಸೆ, ಕತ್ತಿ ಮಸಿಯೋದು ಅಂತಂದರೆ ಇಲ್ಲಿ ಕತ್ತಿಯನ್ನು ಶಾರ್ಪ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಚೂಪಾಗಿ ಮಾಡ್ತಕ್ಕಂಥದ್ದು ಅಂತ ಅರ್ಥ ಕೊಡುತ್ತೆ. ಆದರೆ ಇಲ್ಲಿ ಒಳ ಅರ್ಥ ನೋಡಿದಾಗ ಏನಿಲ್ಲಿ ದ್ವೇಷ ಸಾಧಿಸು, ಹಗೆ ಸಾಧಿಸೋದು ಅಂತ ಅರ್ಥ ಕೊಡುತ್ತೆ. ಬೆನ್ನು ತಟ್ಟೋದು ಅಂತಂದರೆ ಇಲ್ಲಿ ಬೆನ್ನಿಗೆ ಬಡಿಯೋದು ಅಂತ ಅರ್ಥ ಅಲ್ಲ, ಪ್ರೋತ್ಸಾಹಿಸೋದು ಅಂತ. ನಾಯಿ ಜನ್ಮ ಅಂದರೆ ಏನು? ಹೀನ ಬಾಳು. ಮೈ ಮರೆ ಅಂತಂದರೆ ಏನಿಲ್ಲಿ ತಲ್ಲೀನನಾಗು, ನಿಟ್ಟುಸಿರು ಬಿಡು, ಬಿಡುಗಡೆ ಹೊಂದು, ಕೈ ಕೊಡು, ಮೋಸ ಮಾಡು. ಶತಾಯ ಗತಾಯ, ಹೇಗಾದರೂ ಮಾಡಿ, ಹೊಟ್ಟೆ ಉರಿ, ಅಸೂಯೆ ಪಡು, ಕಾಲಿಗೆ ಬುದ್ಧಿ ಹೇಳು, ಓಡಿ ಹೋಗು, ಗಂಟಲು ಕಟ್ಟು, ಗದ್ಗದಿತನಾಗು ಅಂದರೆ ಮಾತಾಡೋಕ್ಕೆ ಬರದೇ ಇರೋಂಗೆ ಆಗೋದು ಅಂತ. ಹೊಂಚು ಹಾಕು, ಸಮಯ ಸಾಧಿಸು. ತಲೆದೂಗೋದು ಅಂದರೆ ಇಲ್ಲಿ ಮೆಚ್ಚುಗೆ ಸೂಚಿಸೋದು ಅಂತ. ವಿಷಕಾರು ಅಂದರೆ ದ್ವೇಷ ಸಾಧಿಸೋದು. ಹೊಂಚು ಹಾಕು ಅಂದರೆ ಇಲ್ಲಿ ಸಮಯ ನಿರೀಕ್ಷಿಸು, ಸಮಯಕ್ಕಾಗಿ ಕಾಯ್ತಾ ಕೂತ್ಕೊಳ್ಳೋದು. ಕಣ್ತೆರೆ, ಕಣ್ತೆರೆ ಅಂತಂದರೆ ಇಲ್ಲಿ ಎಚ್ಚರಗೊಳ್ಳೋದು ಅಂತ, ಜಾಗರೂಕರಾಗೋದು. ಕಾಡು ಪಾಲಾಗು, ಕಾಡು ಪಾಲಾಗೋದು ಅಂದರೆ ಏನಿಲ್ಲಿ ಅನಾಥ ಆಗೋದು ಅಂತ, ದಿಕ್ಕಿಲ್ಲದೆ ಇರೋರ ಥರ ಆಗೋದು. ತಲೆಬಾಗು, ಶರಣಾಗೋದು ಅಂದರೆ ಇನ್ನೊಂದರ್ಥ ಒಪ್ಕೊಳ್ಳೋದು. ಬೆನ್ನು ತಟ್ಟು ಅಂದರೆ ಪ್ರೋತ್ಸಾಹಿಸು. ಮುಖ ಕಪ್ಪಾಗು ಅಂದರೆ ಇಲ್ಲಿ ಅವಮಾನವನ್ನು ಹೊಂದು. ಹೀಗೆ ವಿಶೇಷ ಅರ್ಥ ಕೊಡುವಂತಹ ಪದಗಳ ಗುಂಪನ್ನು ಏನಂತ ಕರಿತಾ ಇದ್ವಿ ನಾವು? ಪಡೆ ನುಡಿ ಅಥವಾ ನುಡಿಗಟ್ಟು ಅಂತ ಕರಿತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಜೋಡು ನುಡಿ, ಪಡೆ ನುಡಿ,
ಹಾಗೆಯೇ ಹಿಂದಿನ ವಿಡಿಯೋದಲ್ಲಿ ಮಾಡಿರ್ತಕ್ಕಂತಹ ದ್ವಿರುಕ್ತಿ, ಅನುಕರಣಾವ್ಯಯ ಈ ಎಲ್ಲವುಗಳು ಕನ್ಫ್ಯೂಸ್ ಆಗುತ್ತೆ. ವಿಡಿಯೋವನ್ನು ಸರಿಯಾಗಿ ಕೇಳ್ರಿ, ಸರಿಯಾಗಿ ನೋಡ್ರಿ. ಇವುಗಳ ಬಗ್ಗೆ ಸ್ಕೂಲಿಂದ ಹಿಡಿದು ಕಾಲೇಜು, ಕಾಂಪಿಟೇಟಿವ್ ಎಕ್ಸಾಮ್ವರೆಗೂ ಕಂಪಲ್ಸರಿಯಾಗಿ ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ಉದಾಹರಣೆ ಸಹಿತ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಕನ್ನಡ ವ್ಯಾಕರಣ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ವಿಡಿಯೋಸ್ ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೆ. ಬೇಕಾದ ವಿಡಿಯೋ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.